ಶಿವಮೊಗ್ಗದ ಉದ್ಯಮಿ ಕೂಡ ದುಬೈನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಶಿವಮೊಗ್ಗದ ಶಿಕಾರಿಪುರದ ಪ್ರದೀಪ್ ಹಾಗೂ ಅವರ ಪತ್ನಿ ಸಿಕ್ಕಾಕೊಂಡು ಓದಾಡ್ತಾ ಇದ್ರು, ವಾಪಸ್ ಬರೋಕೆ ಆಗದೆ. ಪ್ರದೀಪ್ ಜೊತೆಗೆ 70ಕ್ಕೂ ಹೆಚ್ಚು ಕನ್ನಡಿಗರು ಲಾಕ್ ಆಗಿದ್ದಾರೆ. ಇಲ್ಲಿಂದ ಹೋದಂಥವರು ಬಹುತೇಕರು ಕನ್ನಡಿಗರು ಒಂದೇ ಕಡೆ ಇದ್ದಾರೆ. ಅವಾರ್ಡ್ ಕಾರ್ಯಕ್ರಮಕ್ಕೆ ತೆರಳಿದ್ರು ಪ್ರದೀಪ್ ಮತ್ತು ದಂಪತಿ. ಅವರ ಜೊತೆಗೆ ಇನ್ನೂ 70 ಜನ ಇದ್ದಾರೆ. ನೆನ್ನೆ ಭಾರತಕ್ಕೆ ವಾಪಸ್ ಬರಬೇಕಾಗಿತ್ತು ಪ್ರದೀಪ್ ಮತ್ತು ಅವರ ಕುಟುಂಬ. ವಿಮಾನ ರದ್ದಾದ ಹಿನ್ನೆಲೆಯಲ್ಲಿ ದುಬೈ ಹೋಟೆಲ್ನಲ್ಲೇ ಈಗ ಅವರು ಉಳ್ಕೊಂಡಿದ್ದಾರೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರದೀಪ್ ಅವರು ಅಲ್ಲಿನ ಘಟನೆಯನ್ನ, ಅಲ್ಲಿನ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ಏನು ತೊಂದರೆ ಇಲ್ಲ. ರೋಡ್ ಕರ್ನಾಟಕದಿಂದ 65 ಜನ ಬಂದಿದ್ವಿ. ಅದರಲ್ಲಿ ಈಗ ಬಿಜಾಪುರದವರು, ಅರಸೀಕೆರೆಯವರು, ಚಿತ್ರದುರ್ಗದವರು, ನಾನು ಶಿವಮೊಗ್ಗದವರು ಬಂದಿದ್ವಿ. ಬಟ್ ಏನು ತೊಂದರೆ, ಯಾರು ನಮ್ಮ ಕರ್ನಾಟಕದವರು ಗಾಬರಿ ಪಡೋ ಅವಶ್ಯಕತೆ ಏನೂ ಇಲ್ಲ. ಯಾಕಂದ್ರೆ ದುಬೈ ಸೇಫ್ ಇದೆ. ಇವತ್ತೆಲ್ಲ ಮಾರ್ಕೆಟ್ ಎಲ್ಲ ಅಡ್ಡಾಡಿ ಬಂದಿದ್ದೀವಿ, ಏನು ತೊಂದರೆ ಇಲ್ಲ. ಈಗ ಫ್ಯೂಚರ್ ಆಫ್ ಮ್ಯೂಸಿಯಂ ಎದುರುಗಡೆ ಇರೋ ಹೋಟೆಲ್, ಮಿಲೇನಿಯಂ ಹೋಟೆಲ್ ಡೌನ್ ಟೌನ್ ಅಲ್ಲೇ ಇದ್ದೀವಿ. ಏನು ಗಾಬರಿ ಪಡೋ ಅವಶ್ಯಕತೆ ಏನೂ ಇಲ್ಲ. ಯಾರು ಪ್ಯಾನಿಕ್ ಆಗೋ ಅವಶ್ಯಕತೆ ಏನೂ ಇಲ್ಲ. ಆರಾಮಾಗಿ ಸೇಫ್ ಆಗಿದ್ವಿ. ಏರ್ ಸ್ಪೇಸ್ ಓಪನ್ ಆಗ್ತಿದ್ದಂಗೆ ನಾವು ಮತ್ತೆ ಇಂಡಿಯಾಕ್ಕೆ ಬರ್ತೀವಿ ಅಂತ ಹೇಳ್ತೀವಿ. ರೋಡ್